ನೀತಿಯಿಂದ ಜೀವಿಸಲಿಕ್ಕೆ ನಮಗೆ ಸಹಾಯ ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಮ್ಮೆ ಒಬ್ಬ ಸಹೋದರಿ ತುಂಬಾ ನೋವಲ್ಲಿದೆ, ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅದನ್ನು ಮಾಡಿದ್ರು ಕಷ್ಟ, ಇದನ್ನು ಮಾಡಿದ್ರು ಕಷ್ಟ, ಎಲ್ಲ ಪಡೆದ ಆಕೆಗೆ ಸಮಾಧಾನನೇ ಇಲ್ಲ, ಅಷ್ಟು ನೋವನ್ನು ಪಡ್ತಾ ಇದ್ದಾರೆ. ಆವಾಗ ಯಾರ ಮುಂದೆ ಹೇಳಬೇಕು ಗೊತ್ತಾಗಲಿಲ್ಲ. ಆವಾಗ ಮಗಳು ಏನ್ ಮಾಡಿದಂತೆ ಸೀದಾ ತನ್ನ ತಂದೆ ಬಳಿಗೆ ಹೋದ್ರು. ಅಪ್ಪ, ನನ್ನ ಸಮಸ್ಯೆ ತುಂಬಾ ಇದೆ, ನಾನು ಯಾರ ಮುಂದೆ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನಗೆ ಸೂಕ್ತವಾದ ವ್ಯಕ್ತಿ ನೀನಾಗಿದ್ದೀಯಪ್ಪ. ಅದಕ್ಕೆ ನಾನು ನಿನ್ನ ಮುಂದುಗಡೆ ಇದ್ದರೆ ಹೇಳ್ತಾ ಇದ್ದೇನೆ. ಓಕೆ ಮಗಳೇ, ಹೇಳು. ಮಗಳು ಹೇಳಿದಂತೆ ಭಾಗ್ಯ, ಅಪ್ಪ, ನಾನು ಏನೇ ಮಾಡಿದ್ರು ಸೋಲ್ ಕಾಣ್ತಾ ಇದ್ದೀನಿ, ನನಗೆ ಜಯ ಸಿಗ್ತಾ ಇದೆ, ನನಗೆ ಸಮಾಧಾನ ಸಿಗ್ತಾ ಇದೆ, ನನಗೆ ನೆಮ್ಮದಿ ಸಿಗ್ತಾ ಇಲ್ಲ. ಜನ ತಪ್ಪಾಗಿ ಮಾತಾಡ್ತಾರೆ, ನಾನು ಏನ್ ಮಾಡಬೇಕು ಗೊತ್ತಿಲ್ಲ ಅಂತ ಹೇಳಿ ಆ ಮಗಳು ತಂದೆಯ ಮುಂದೆ ಹೇಳುವಾಗ, ಅಪ್ಪ ಅಡಿಗೆ ಮಾಡೋದಂತೆ. ಅಪ್ಪ ಏನ್ ಮಾಡೋದ್ರೆ ಅಡಿಗೆ ಮಾಡೋದು. ಅಪ್ಪ ಏನ್ ಮಾಡಿದಂತೆ ಏನು ಮಾತಾಡದೆ ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆ ಬೇಯಿಸಿರುತ್ತೆ, ಮತ್ತೊಂದು ಪಾತ್ರೆಯಲ್ಲಿ ಮೊಟ್ಟೆ ತತ್ತಿ ಬೇಯಿಸಿಟ್ಟಿರುವಂತೆ, ಇನ್ನೊಂದು ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ಸ್ವಲ್ಪ ಕಾಫಿ ಪೌಡರ್ ಹಾಕಿ ಇಟ್ಟಿರುತ್ತೆ. 20 ನಿಮಿಷ ತಂದೆ ಏನು ಮಾತಾಡಿಲ್ಲ. ಎಷ್ಟು ನಿಮಿಷ? 20 ನಿಮಿಷ, 20 ಮಿನಿಟ್ಸ್ ಏನು ಮಾತಾಡಿಲ್ಲ. ಸುಮ್ಮನೆ ಮಗಳಿಗೆ ಮತ್ತಷ್ಟು ಟೆನ್ಷನ್. ನಮ್ಮ ಅಪ್ಪನ ಮುಂದೆ ಕಷ್ಟ ಹೇಳಿದೆ, ಸಡನ್ ಆಗಿ ನಮ್ಮ ಅಪ್ಪ ಏನಾದ್ರು ಹೇಳಲಿಲ್ಲ ನನಗೆ. ಅಪ್ಪನ ಮಗನ ನೋಡಿ ಮಗಳಿಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ. 20 ನಿಮಿಷ ಆದ್ಮೇಲೆ ಆ 3 ಪಾತ್ರೆ ಇರತಕ್ಕಂಥದ್ದನ್ನ ತಂದೆ ಸೈಡ್ ತೆಗೆದ್ರು. ಗ್ಯಾಸ್ ಸ್ಟವ್ ಆಫ್ ಮಾಡಿದ್ರು, ಪಾತ್ರೆ ನೆಲೆಸಿದ್ರು, ಒಳಗಿದ್ದು ಸೈಡ್ ತೆಗೆದ್ರು. ತೆಗೆದುಬಿಟ್ಟು ಹೇಳಿದ್ರು ಮಗಳಿಗೆ, ಮಗಳೇ ನೋಡು, ಆಲೂಗಡ್ಡೆ ಮೊದಲು ಬಹಳ ಗಟ್ಟಿಯಾಗಿತ್ತು, ಈಗ ಏನಾಗಿದೆ? ಮೆತ್ತಗಾಗಿದೆ. ಮೆತ್ತಗಾಗಿದೆ. ಕರೆಕ್ಟಾ? ಎಸ್, ಹೌದು. ಎರಡನೇ ಮೊಟ್ಟೆ ತತ್ತಿ ಅದೇನಾಗಿದೆ? ಅದು ಮೆತ್ತಗಿತ್ತು, ಹಳ್ಳಗಿತ್ತು ಅಥವಾ ಮೃದು ಇತ್ತು. ಈಗೇನಾಗ್ಬಿಟ್ಟಿದೆ? ಅದು ಕಾಫಿ ಪೌಡರ್. ಅದು ಇದ್ದಾಗ ಪೌಡರ್ ಆಗಿ ಉದುರುದ್ರಾಗಿತ್ತು, ಒಳಗಡೆ ಹಾಕಿ ಕೂಡಲೇ ಅದು ಚೆನ್ನಾಗಿ ಕುದ್ದು ಏನಾಗಿದೆ? ಘಮ 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 ವಾಸನೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದನೇ ಪಾತ್ರೆ, ಎರಡನೇ ಪಾತ್ರೆ, ಮೂರನೇ ಪಾತ್ರೆ ಇಳಿಸಿದ ಮೇಲೆ ತಂದೆ ಈ ಶಬ್ದವನ್ನು ಮಗಳಿಗೆ ಹೇಳ್ತಾ ಇದ್ದಾರೆ. ಆವಾಗ ಅಪ್ಪ ಕರೆಕ್ಟ್, ಅದು ನನ್ನ ನೋವು ನಾನು ಯಾರ ಮುಂದೆ ಹೇಳಿ ಅಂತ ಮತ್ತೆ ಅದನ್ನೇ ಹೇಳಿದ್ದೇನೆ. ಆವಾಗ ತಂದೆ ಹೇಳಿದ್ರು, ಮಗಳೇ ಇದನ್ನು ನೋಡಿ ನೀನು ಅರ್ಥ ಮಾಡ್ಕೋ. ಪರಿಸ್ಥಿತಿ ಹೇಗೆ ಇರಬಹುದು, ಆದ್ರೆ ಅದನ್ನು ಎದುರಿಸತಕ್ಕಂತಹ ಜ್ಞಾನ ವಿವೇಕ ಪಡ್ಕೋಬೇಕಾದ್ರೆ ದೇವರಿಂದ ಮಾತ್ರ. ಆಮೇಲೆ ಬೈಬಲ್ ಹೇಳ್ತದೆ, ಯುದ್ಧವು ನಿನ್ನದಲ್ಲ ನನ್ನದು. ದೇವರೇ ಹೇಳ್ತಾರೆ, ಯುದ್ಧವು ನಿನ್ನದಲ್ಲ, ನಿಮ್ಮದಲ್ಲ, ನಂದು. ಜಯ ನಿಂದು. ನನಗಾಗಿ ನಿನಗಾಗಿ ಯುದ್ಧ ಮಾಡೋರು ಯಾರು? ನೀನ ಪಕ್ಕದವರ ಯಾರು? ದೇವರು ಯುದ್ಧ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡಿ ನಮಗೆ ಪಕ್ಕದಲ್ಲಿ ಏನು ಕೊಡ್ತಾರೆ? ಜಯವನ್ನು ಕೊಡ್ತಾರೆ. ಆಮೆನ್. ಹಾಗಾಗಿ ಪಕ್ಕದವರಿಗೆ ಹೇಳಿ, ಚಿಂತೆ ಮಾಡಬೇಡಮ್ಮ, ಚಿಂತೆ ಮಾಡಬೇಡ ಸಹೋದರಿ, ಚಿಂತೆ ಮಾಡಬೇಡ ಸಹೋದರ. ಯೇಸು ನಿನ್ನನ್ನು ಪ್ರೀತಿಸ್ತಾರೆ, ನಿನಗೆ ಜಯ ಕೊಡುವುದಕ್ಕಾಗಿ ಆತನು ಯುದ್ಧ ಮಾಡ್ತಾನೆ. ಆಮೆನ್. ಹೌದಲ್ವಾ? ಹಲ್ಲೆಲೂಯಾ. ಹೌದಲ್ವಾ? ನಮಗೆ ಜಯ ಕೊಡೋರು ಯಾರು ಬರುದ್ರಮ್ಮ? ಯೇಸು. ಆಮೆನ್, ಆಮೆನ್. ಕಷ್ಟಗಳು ಒಳ್ಳೆಯದಕ್ಕೆ. ವಿಷಯ
ಟಾಪಿಕ್ ಕಷ್ಟಗಳು ಒಳ್ಳೆಯದು. ಕಷ್ಟ ಒಳ್ಳೆಯದ ಕೆಟ್ಟದಲ್ಲ. ಹಲ್ಲೆಲೂಯಾ. ಈಗ ಒಂದು ಉದಾಹರಣೆ ಆ ತಾಯಿ ವಿಷಯದಲ್ಲಿ ಹೇಳಿದ್ರು. ಅವರ ಪತಿಯನ್ನು ಅವರು ಕಳ್ಕೊಂಡ್ರು, ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಬಂಧನದ ಒಳಗಿದ್ದಾರೆ, ಬಾಧೆ ಒಳಗಡೆ ಇದ್ದಾರೆ. ಅನೇಕರು ಅನೇಕ ವಿಧವಾದ ರೀತಿಯಲ್ಲಿ ಮಾತಾಡ್ತಾರೆ, ಅನೇಕರು ಅನೇಕವಾದ ವಿಷಯದಲ್ಲಿ ಗೇಲಿ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ. ಕರೆಕ್ಟ್ ಮಾಡ್ತಾರೆ, ಮಾಡಲ್ವಾ? ಮಾಡ್ತಾರೆ. ಹಾಗಂತ ಹೇಳಿ ಅವರ ಜೀವಿತ ಇಲ್ಲಿಗೆ ಮುಗಿದಿಲ್ಲ. ಯೇಸು ತಾಯಿಗೆ ಹೊಸ ಜೀವಿತವನ್ನು ಕೊಡಬೇಕಂತ ಕಾಯ್ತಾರೆ. ಆಮೇಲೆ ಅದಕ್ಕೆ ಅವರು ಇಲ್ಲಿ ಕರೆದಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಜೀವಿತ ಎಲ್ಲಿರಬೇಕು? ಕ್ರಿಸ್ತನ ಒಳಗಡೆ ಇರಬೇಕು. ಆಮೆನ್. ಒಳ್ಳೆಯದನ್ನ ಕೆಟ್ಟದಲ್ಲ. ಮಕ್ಕಳಿಗೆ ಒಳ್ಳೆಯದನ್ನ ಕೆಟ್ಟದಲ್ಲ. ಕೈ ಕೊಟ್ಟು ಹೇಳಿ, ಒಳ್ಳೆಯದನ್ನ ಕೆಟ್ಟದಕ್ಕ? ಒಳ್ಳೆಯದಕ್ಕೆ. ಅದು ಬಹಳ ಜನ ಅಂದ್ಕೊಂಡಿದ್ದಾರೆ ಆಲೂಗಡ್ಡೆ ತರೋದು ಕಷ್ಟ, ಯಾಕಂದ್ರೆ ಅದು ಗಟ್ಟಿಯಾಗಿದೆ. ಬೇಯಿಸಿ ನೋಡು, ತಪ್ಪಿದ್ದವರು ಹೇಳ್ತಾರೆ ಅದು ಬಹಳ ಮೆತ್ತಗೆ ಇದೆ, ಏನು ಮಾಡಕ್ಕೆ ಹೊರದೋದ್ರೆ ಚೆಲ್ ಬಿಡುತ್ತದೆ. ಬೇಯಿಸಿ ನೋಡು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ರುಚಿಯಾಗಿ ಕಾಣಬೇಕಾದ್ರೆ ಚೆನ್ನಾಗಿ ಬೇಯಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿ ಕೂತ್ಕೊಳ್ಳಿ, ಚಿಂತೆ ಮಾಡಬೇಡಿ. ಆಮೆನ್. ಆಮೆನ್. ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರವಾಗಿ ಚಿಂತಿಸ್ತೇನೆ ಅಂತ ಅಪಾಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ರೋಮಾ ಚಾಪ್ಟರ್ 8 ವರ್ಸ್ 28. ರೋಮ 8ನೇ ಅಧ್ಯಾಯ 28ನೇ ವಚನ ಓದ್ಬೋದಾ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಆಮೆನ್. ಹಲ್ಲೆಲೂಯಾ. ಗಮನ ಹರಿಸ್ರಿ. ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ? ಪ್ರೀತಿ ಮಾಡೋರಿದ್ದೀರಾ ಇಲ್ಲಿ? ಯಾರನ್ನ? ಯೇಸುವನ್ನ. ಆಮೆನ್. ಯಾರನ್ನ ಪ್ರೀತಿಸಬೇಕು? ನೋಡಿ, ಆತನು ಕಲ್ವಾರಿ ಶಿಲುಬೆ ಮೇಲೆ ನಿನ್ನನ್ನು ನನ್ನನ್ನು ಪ್ರೀತಿ ಮಾಡಿದ್ದಾರೆ. ಆಮೆನ್. ವಾಕ್ಯ ಹೇಳ್ತಾ ಇದೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಅಮ್ಮ, ಸಹೋದರರೇ, ಸಹೋದರಿಯರೇ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗಮನ ಹರಿಸಿರಿ. ದೇವರನ್ನ ಯಾರು ಪ್ರೀತಿಸ್ತಾ ಇದ್ದಾರೋ ಅವರ ಹಿತಕ್ಕೆ ದೇವರು ಅನುಕೂಲವಾದ ಸಂಗತಿಗಳನ್ನ ತರ್ತಾರೆ. ಆಮೆನ್. ಎಂತ ಸಂಗತಿಗಳು? ಅನುಕೂಲವಾದ. ಅಯ್ಯ, ನಾನು ಏನು ಮಾಡಿದ್ರು ಎಲ್ಲ ಅನಾನುಕೂಲತೆ ಇದೆ. ಆ ಕಡೆ ಅಲ್ಲಿ ಹೋಗ್ತೀನಿ, ಅಲ್ಲೇ ಅನಾನುಕೂಲತೆ. ಈ ಕಡೆ ಇಲ್ಲಿ ಹೋಗ್ತೀನಿ, ಇಲ್ಲಿ ಅನಾನುಕೂಲತೆ ಇದೆ. ಅಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ. ಅಲ್ಲಿ ಬಾಧೆ ಇದೆ, ಇಲ್ಲಿ ಬಾಧೆ ಇದೆ. ಹಲೋ, ಈ ಲೋಕವೇ ಒಂದು ಬಾಧೆಗಳ ಸಂತೆ. ಈ ಲೋಕ ಏನಾಗಿದೆ? ಈ ಲೋಕ ಏನಾಗಿದೆ? ಬಾಧೆಗಳ ಸಂತೆ. ಯಾರು ನೆಮ್ಮದಿಯಾಗಲ್ಲ ಹೇಳಿ ಈ ಲೋಕದಲ್ಲಿ ನೋಡೋಣ. ಹಲ್ಲೆಲೂಯಾ. ಇವತ್ತು ನೆಮ್ಮದಿಯಾಗಿರುವವರು ಅಥವಾ ಇವತ್ತು ಒಂದು ಸಮಾಧಾನದ ನೆಲೆಯಲ್ಲಿ ನಿಂತಿರೋರು ಯಾರಾದ್ರೂ ಈ ಪ್ರಪಂಚದಲ್ಲಿ ಇರುವುದಾದರೆ ಅದು ಕೇವಲ ಯೇಸು ಕ್ರಿಸ್ತನ ಮಕ್ಕಳು. ಆಮೆನ್. ಹಲ್ಲೆಲೂಯಾ. ಶೋಧನೆ ಎರಗಿ ಬರ್ತದೆ, ಬಾಧೆ ಎರಗಿ ಬರ್ತದೆ, ಅಂಧಕಾರ ಎರಗಿ ಬರ್ತದೆ, ಅಪಾಯ ಎರಗಿ ಬರ್ತದೆ, ಆಪತ್ತು ಎರಗಿ ಬರ್ತದೆ, ಅನಾರೋಗ್ಯ ಎರಗಿ ಬರ್ತದೆ, ಸಾಲ ಸಮಸ್ಯೆಗಳು ಎರಗಿ ಬರ್ತದೆ, ಶತ್ರುಗಳು ಎರಗಿ ಬರ್ತದೆ, ಬಂಧುಗಳು ವಿರೋಧಿಗಳಾಗ್ತವೆ, ಬಳಗದವರು ಶತ್ರುಗಳಾಗ್ತವೆ, ಎಲ್ಲ ಸಂಗತಿಗಳು ನಡೀತಾ ಇದೆ. ರೈಟ್. ಆದರೆ ಈ ಎಲ್ಲದರ ಮಧ್ಯದಲ್ಲಿ ಯೇಸು ಸ್ವಾಮಿಯನ್ನ ಯಾರು ಪ್ರೀತಿ ಮಾಡ್ತಾ ಇದ್ದಾರೋ ಅವರ ಹಿತಕ್ಕೆ ಯೇಸು ಸ್ವಾಮಿ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕೋ ಒಳ್ಳೆ ಸಂಗತಿ ಮುಂದೆ ಕಳಿಸ್ತಾರೆ. ವಿಂಡೋ ಹೊಡ್ಕೋಬೇಡಿ ಯಾರು. ಹಲ್ಲೆಲೂಯಾ. ಒಂದು ಕ್ಲಾಸಲ್ಲಿ ಸೇರಿಬಿಟ್ಟಿದೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ಪ್ಲೀಸ್. ಆಮೇಲೆ ಒಂದು ಕಡೆ ಬಂದ್ಬಿಟ್ಟೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ.
ಈ ಪ್ರಪಂಚ ಒಂದು ಸಂತೆ. ಎಂತ ಸಂತೆ? ವಾದಗಳ ಸಂತೆ. ಹಲ್ಲೆಲೂಯಾ. ನೀವು ಗಮನ ಹರಿಸಬೇಕು ಚೆನ್ನಾಗಿ. ಆಮೆನ್ ಆಮೆನ್. ಅದು ದೇವರು ಏನ್ ಹೇಳ್ತಾ ಇದ್ದಾರೆ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಇದಲ್ಲದೆ ಅಂತ ಬರೆಯಲ್ಪಟ್ಟಿದೆ. ಇದಲ್ಲದೆ ಅದರ ಮೇಲ್ಗಡೆ ಏನೋ ಇದೆ ಅಲ್ವಾ? ಅದರ ಮೇಲ್ಗಡೆ ವರ್ಷ 27 ಏನೋ ಇದೆ, 27ನೇ ವರ್ಷದಲ್ಲಿ ಏನೋ ಇದೆ, 26ನೇ ವರ್ಷದಲ್ಲಿ ಏನೋ ಇದೆ. ನೋಡ್ತಾ ಇದ್ರೆ ಹಾಗೆ ಬರ್ತಾ ಇದೆ. 26ನೇ ವರ್ಷದಿಂದ ರೀಡ್ ಮಾಡಿ 26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಬಲಹೀನತೆಗಳು ನಿನ್ನ ಕೇಡಿಗಾಗಿ ಬಂದಿಲ್ಲ. ನಿನ್ನ ಬಲಹೀನತೆಯಲ್ಲಿ ಯೇಸುವಿನ ಬಲ ಬರುವಾಗ ನಿನ್ನ ಕಾರ್ಯಗಳೆಲ್ಲವೂ ಸಕ್ಸಸ್ಫುಲ್ ಆಗ್ತವೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಮನ ಹರಿಸಿದ್ರೆ ನಿಮಗೆ ಅರ್ಥ ಆಗ್ತದೆ. ನಿಮ್ಮ ಆಸಕ್ತಿಯನ್ನು ನೋಡಿ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತಹ ನರಳದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ಬೇಡಿಕೊಳ್ಳುತ್ತಾರೆ? ಪವಿತ್ರಾತ್ಮನು. ಹಲ್ಲೆಲೂಯಾ. ಮಾತಿಲ್ಲದ ನರಳಾಟದಿಂದ ನಿನಗಾಗಿ ನನಗಾಗಿ ಪವಿತ್ರಾತ್ಮನು ದೇವರನ್ನು ಬೇಡಿಕೊಳ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ನಿಮಗೇನು ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಏನ್ ಬೇಡ್ಕೋಬೇಕು ಗೊತ್ತಿಲ್ಲ. ಎಲ್ಲಿ ಕೆಲವರು ಏನ್ ಮಾಡ್ತಾರೆ? ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು. ಏನಂತ ಆಶೀರ್ವಾದ ಮಾಡಲಿ? ಹೊಟ್ಟೆ ಹಸಿದಾದ್ರೆ ಅಮ್ಮ ಹೊಟ್ಟೆ ಹಸಿದಾದ್ರೆ ಅಂತ ಹೇಳ್ಬೇಕಲ್ವಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದೀವಿ ನಾವು? ನಮ್ಮ ಸಂಗತಿಗಳು ಏನಾಗಿದೆ? ನಮ್ಮ ಆಲೋಚನೆಗಳು ಏನಾಗಿದೆ? ನಮ್ಮ ಕಾರ್ಯಗಳು ಏನಾಗಿದೆ? ಹಲ್ಲೆಲೂಯಾ. ನಮಗೆ ಗೊತ್ತಿಲ್ಲ, ನಮ್ಗೆ ಏನ್ ಬೇಡ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ. ಪವಿತ್ರಾತ್ಮನು ನಿನಗಾಗಿ ನನಗಾಗಿ ಬೇಡ್ತಾ ಇದ್ದಾನೆ. ನನ್ನ ಪ್ರಿಯ ದೇವರಿಗೋಸ್ಕರವಾಗಿ ಶಕ್ತಿ ಇದೆ. ಅದು ಪವಿತ್ರಾತ್ಮನ ಶಕ್ತಿಯಾಗಿದೆ. ಅದು ಪವಿತ್ರಾತ್ಮನ ಬಲವಾಗಿದೆ. ಆಮೆನ್. 27ನೇ ವಚನ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ಯಾರಿಗೋಸ್ಕರ 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 ದೇವರಿಗೋಸ್ಕರ ಯಾರಿಗೋಸ್ಕರ? ದೇವ ಜನರಿಗೋಸ್ಕರ, ದೇವ ಮಕ್ಕಳಿಗೋಸ್ಕರ, ದೇವರನ್ನು ಆರಾಧಿಸುವವರಿಗೋಸ್ಕರ, ದೇವರ ಸನ್ನಿಧಾನದಲ್ಲಿ ಬರುವವರಿಗೋಸ್ಕರ, ದೇವರನ್ನು ಪ್ರೀತಿಸುವವರಿಗೋಸ್ಕರ, ದೇವರನ್ನು ಮಹಿಮೆಪಡಿಸುವವರಿಗೋಸ್ಕರ ಪರಿಶುದ್ಧಾತ್ಮನು ಬೇಡಿಕೊಳ್ಳುತ್ತಾ ಇದ್ದಾನೆ. ಆಮೆನ್. ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಆಮೆನ್. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಗಮನ ಯಾರ ಕಡೆಗೆ ಇರಬೇಕು? ಆಮೆನ್. ದೇವರು ಮತ್ತೆ ಆತನ ವಾಕ್ಯಗಳು. ಆಮೆನ್. ಜೀವನವೇ ಸಂತೆ, ಜೀವನವೇ ಬಾಧೆ, ಜೀವನವೇ ಸಂಕಟ ಅಂತ ಸ್ವಭಾವವೇ. ಯೇಸುವಿನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಾವು ಎರಡೂ ಕೈಗಳನ್ನು ಚಾಚಿ ಹೇಳುವ ಹೃದಯ ಪವಿತ್ರ ಆತ್ಮನು ತುಂಬಿ ತುಳುಕುತ್ತಾನೆ. ಹಾಗೆ ಆಮೆನ್. ನಿನ್ನ ಹೃದಯದಲ್ಲಿ ಯೇಸು ಇರುವುದಾದರೆ ನಿನ್ನ ಕೈಗಳ ಮೇಲೆ ಬರ್ತದೆ. ನಿನ್ನ ಹೃದಯದಲ್ಲಿ ಯೇಸು ಇಲ್ಲ, ಲೋಕ ತುಂಬಿಕೊಂಡಿದ್ರೆ ಕೈ ಮೇಲೆ ಬರೋದಿಲ್ಲ. ಹಲ್ಲೆಲೂಯಾ. ಪ್ರಲಾಪಗಳಲ್ಲಿ ನೋಡ್ತೇವೆ, ನಿಮ್ಮ ಕೈಗಳನ್ನು ಮಾತ್ರವಲ್ಲ, ನಿಮ್ಮ ಹೃದಯಗಳ ಮೇಲೆ ಎತ್ತಿ, ನಿಮ್ಮ ಮನಸ್ಸುಗಳ ಮೇಲೆ ಎತ್ತಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಷ್ಟ ಇದೆಯಾ? ನೋವು ಇದೆಯಾ? ಸಾಲ
ಸಂಕಟ, ಹಲೋ, ಅದನ್ನ ಯಾಕೆ ನೋಡ್ತಾ ಇದ್ದೀರ? ನನಗೆ ಇದು ಅದನ್ನ ಒಬ್ಬರಿಗೆ ಮೇಲೆ ಏರಿಸ್ತಾ ಇದ್ದೀರ. ನೋ, ನನ್ನ ಪರವಾಗಿ ದೊಡ್ಡ ದೇವರಿದ್ದಾನೆ, ನನ್ನನ್ನು ಪ್ರೀತಿಸುವ ಒಬ್ಬ ದೇವರಿದ್ದಾನೆ, ನನಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಹತ್ತಿದ ಒಬ್ಬ ದೇವರಿದ್ದಾನೆ, ನನಗಾಗಿ ಪರಲೋಕಕ್ಕೆ ಏರಿ ಹೋಗಿದ್ದಾನೆ, ನನಗಾಗಿ ಅವನು ತಿರುಗಿ ಬರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಈ ಭೂಮಿಯ ಮೇಲೆ ಪ್ರಪಂಚದಲ್ಲಿ ಅನೇಕರು ತಮ್ಮನ್ನು ಪ್ರೀತಿಸುವವರನ್ನು ಕಳ್ಕೊಂಡಿದ್ದಾರೆ, ತಮ್ಮನ್ನು ಪೋಷಿಸುವವರನ್ನು ಕಳ್ಕೊಂಡಿದ್ದಾರೆ, ತಮ್ಮನ್ನು ಪಾಲಿಸುವವರನ್ನು ಕಳ್ಕೊಂಡಿದ್ದಾರೆ, ತಮ್ಮನ್ನು ಬೋಧಿಸುವವರನ್ನು ಕಳ್ಕೊಂಡಿದ್ದಾರೆ, ತಮಗೆ ಮಾರ್ಗದರ್ಶಕರಾಗಿರುವವರನ್ನು ಕಳ್ಕೊಂಡಿದ್ದಾರೆ, ತಮ್ಮ ಕುಟುಂಬಕ್ಕೆ ಆಧಾರವಾಗಿರುವವರನ್ನು ಕಳ್ಕೊಂಡಿದ್ದಾರೆ, ಅನೇಕವಾದ ನೋವಿನಲ್ಲಿದ್ದಾರೆ. ಆದರೆ ಇದನ್ನೆಲ್ಲ ನೆನೆಸುವಾಗ ನಮ್ಮ ಹೃದಯ ಅಳುತ್ತದೆ, ನಮ್ಮ ಹೃದಯ ಗೋಳಾಡುತ್ತದೆ. ಯಾಕೆ ದೇವರೇ, ಪಾಪಿಯಾದ ನನ್ನನ್ನು ಪ್ರೀತಿ ಮಾಡಿ ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿಯಲ್ಲಪ್ಪ, ನಿನಗೆ ನಾನು ಏನು ಮಾಡಿದ್ದೇವೆ, ಹೇಗೆ ವರ್ಣಿಸಲಿಯಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ಪ್ರೀತಿಸಲಿ, ಯೇಸುವಿನ ಜೊತೆಲಿ ಯಾವಾಗಲೂ ಇರಿ. ಆಮೆನ್. ಕಷ್ಟಪಡ್ತಾ ಇದ್ದೀರಾ, ನೋವು ಪಡಬೇಡ್ರಿ, ಬಾಧೆ ಮಾಡ್ಕೋಬೇಡ್ರಿ, ಪಾಪ ಮಾಡ್ಕೋಬೇಡ್ರಿ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಆಮೆನ್. ಒಂದು ದಿನ ಇದೆ, ಇವತ್ತು ನಿಮ್ಮನ್ನು ಇಲ್ಲಿ ಕರೆದಿದ್ದಾನೆ ಅಂದ್ರೆ ವಾಕ್ಯ ಹೇಳ್ತಾ ಇದಲ್ಲದೆ ದೇವರ ಸಂಕಲ್ಪದ ಮೇಲೆ. ಇದು ನೀವು ಇಲ್ಲಿ ಬಂದಿದ್ದೀರಲ್ವಾ? ಹಲೋ, ನೀವು ಇಲ್ಲಿ ಬಂದಿದ್ದೀರಲ್ವಾ? ನೀವು ಇಲ್ಲಿ ಕೂತ್ಕೊಂಡಿದ್ದೀರಲ್ವಾ? ಕೂತ್ಕೊಂಡಿಲ್ವಾ? ಪಕ್ಕದಲ್ಲಿ ನೋಡಿ, ಕೂತ್ಕೊಂಡಾರ ಮಕ್ಕೊಂಡಾರ ಏನ್ ಮಾಡ್ತಾ ಇದ್ದಾರೆ? ಸ್ವಲ್ಪ ಚೆನ್ನಾಗಿ ನೋಡ್ರಿ, ಸ್ವಲ್ಪ ನಗರದಿಂದ ನೋಡ್ರಿ. ಪ್ರೈಸ್ ದಿ ಲಾರ್ಡ್ ಹೇಳ್ರಿ ಅವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಏನಂದ್ರಿ? ನೀವು ಯಾವ ಸಂಕಲ್ಪದ ಮೇಲೆ ಬಂದಿದ್ದೀರಾ ಇಲ್ಲಿ? ಅಯ್ಯೋ, ನನಗೆ ಅವರು ಕೂಡಿದ್ರು ಅದಕ್ಕೆ ಬಂದಿದ್ದು. ನೀವು ಇವತ್ತು ಬಂದಿದ್ದೀರಂದ್ರೆ ನಿಮ್ಮ ಮೇಲೆ ದೇವರ ಪ್ರೀತಿ ಬಿದ್ದಿದೆ. ಆಮೆನ್. ನಿಮ್ಮ ಮೇಲೆ ದೇವರ ದೃಷ್ಟಿ ಬಿದ್ದಿದೆ, ನಿಮ್ಮ ಮೇಲೆ ದೇವರ ಕರೆ ಬಿದ್ದಿದೆ. ಆಮೆನ್. ದೇವರ ಕರೆ, ಅದಕ್ಕೆ ನೀವು ಇವತ್ತು ಇಲ್ಲಿ ಕೂತ್ಕೊಳ್ಳಿ. ಆಮೆನ್. ಬೋಲೋ ಯೇಸು ಕ್ರಿಸ್ತನಿಗೆ. ಹಲ್ಲೆಲೂಯಾ. ಪಾಪದಲ್ಲಿರುವವರಿಗೆ ದೇವರ ಹಳೆ ಇಷ್ಟ ಆಗಲ್ಲ, ಪಾಪದಲ್ಲಿರುವವರಿಗೆ ಪ್ರಾರ್ಥನೆ ಇಷ್ಟ ಆಗಲ್ಲ, ಪಾಪದಲ್ಲಿರುವವರಿಗೆ ಆರಾಧನೆ ಇಷ್ಟ ಆಗಲ್ಲ, ಪಾಪದಲ್ಲಿರುವವರಿಗೆ ದೇವರ ಹಾಡು ಇಷ್ಟ ಆಗಲ್ಲ, ಪಾಪದಲ್ಲಿರುವವರಿಗೆ ಬೈಬಲ್ ಇಷ್ಟ ಆಗಲ್ಲ, ಪಾಪದಲ್ಲಿರುವವರಿಗೆ ದೇವ ಜನರ ಒಡನಾಟ ಇಷ್ಟ ಆಗೋದಿಲ್ಲ, ಪಾಪದಲ್ಲಿರುವವರಿಗೆ ದೇವ ಜನರ ಅನ್ಯೋನ್ಯತೆ, ಸಭೆಯ ಅನ್ಯೋನ್ಯತೆ, ಸೇವಕರ ಅನ್ಯೋನ್ಯತೆ ಇಷ್ಟ ಆಗುತ್ತೆ. ಯಾರಿಗೆ? ಯಾರಿಗೆ? ಪಕ್ಕದಲ್ಲಿರುವ ಯಾರಿಗೆ? ಪಾಪದಲ್ಲಿರುವವರಿಗೆ ಆತ್ಮೀಕವಾದ ಕಾರ್ಯಗಳಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ಆದರೆ ಪಾಪಿಯಾದ ನನ್ನನ್ನು ಪ್ರೀತಿಸಿದ ಯೇಸುವಿಗೆ ಜೀವನ ಪೂರ್ತಿ ನಾನು ಚಿರಋಣಿಯಾಗಿರ್ತೇನೆ. ಬೋಲೋ ಯೇಸು ಕ್ರಿಸ್ತನಿಗೆ. ಆಮೆನ್. ಎಲ್ಲಿವರೆಗೂ ನಾನು ಚಿರಋಣಿಯಾಗಿರ್ತೇನೆ? ಜೀವನ ಉಸಿರಿರುವವರೆಗೆ. ಆಮೆನ್. ಉಸಿರು ಯಾರು? ನನ್ನ ದೇವರು, ನನ್ನ ಯೇಸು. ಆಮೆನ್. ಈ ಉಸಿರು ಯಾರು? ಸಾಯೋ ಮೂಮೆಂಟಲ್ಲಿ ಯೇಸು ಎಂಬ ಉಸಿರನ್ನು ಬಿಟ್ಟು ಹೋಗ್ಬಿಟ್ಟೆ. ನಾನು ನೀನು ಮಣ್ಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದಯಮಾಡಿ ನೀವು ಅರ್ಥ ಮಾಡಿ, ಕಷ್ಟಗಳು ಒಳ್ಳೆಯದೇ. ಯಾಕೆ ಒಳ್ಳೆಯದಂದ್ರೆ ದೇವರ ಸಂಕಲ್ಪ ನಿಮ್ಮ ಮೇಲೆ ಇದೆ, ದೇವರ ಕರೆ ನಿಮ್ಮ ಮೇಲೆ ಇದೆ. ಆಮೆನ್, ಆಮೆನ್. ಆತನ ಸಂಕಲ್ಪದ ಜ್ಞಾಪಕಗಳೇ, ಆತನ ಸಂಕಲ್ಪದ ಮೇಲೆ ದೇವರು ನಿಮ್ಮನ್ನು ಕರೆದು ಆತನನ್ನು ನೀವು ಪ್ರೀತಿ ಮಾಡಿಕೊಂಡ್ರೆ ದೇವರ ಸಂಕಲ್ಪ ನಿಮ್ಮ ಮೇಲೆ ಇದೆಯಾ? ಎಸ್ 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 ಎಸ್. ದೇವರ ಸಂಕಲ್ಪ ಇದೆ. ಎರಡನೇದು, ದೇವರ ಸಂಕಲ್ಪ ಇದೆ, ದೇವರ ಆಲೋಚನೆ ಇದೆ. ಎರಡನೇದಾಗಿ ದೇವರು ನಿನ್ನನ್ನು ಕಾಪಾಡಿದ್ದಾನೆ. ಆಮೆನ್. ಏನ್ ಮಾಡಿದ್ದಾನೆ ಬ್ರದರ್? ಏನ್ ಮಾಡಿದ್ದಾನೆ? ಅಮ್ಮ ಏನ್ ಮಾಡಿದ್ದಾರೆ? ದೇವರು ನಿಮ್ಮನ್ನ ಕರೆದಿದ್ದಾರೆ, ಕರೆಯಲ್ಪಟ್ಟಿದ್ದೀರಿ.
ಕರೆಕ್ಟಾ? ಎಸ್, ಬಾಯಿ ಇದ್ದವರು, ಕೈ ಇದ್ದವರು. ಕೆಲವರಿಗೆ ಇದೆ, ಅವಾಗ ಬಂದು ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈಗೆ ಸುಮ್ಮಿರಲ್ಲ, ಬಾಯಿಗೆ ಸುಮ್ಮಿರಲ್ಲ. ಯಾಕಂದ್ರೆ ದೇವರು ಎಲ್ಲ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಸಂಭವದಂತ ಹೇಳೋದು ದೇವರಿಗೋಸ್ಕರ ಸಮಸ್ತವನ್ನು ಅರ್ಪಣೆ ಮಾಡ್ತಾರೆ. 103ನೇ ಕೀರ್ತನೆಯಲ್ಲಿ ನೋಡ್ತಾ ಇದ್ದೇವೆ, ನನ್ನ ಮನಗಳ ಯೆಹೋವನನ್ನು ಕೊಂಡಾಡು, ನನ್ನ ಸನ್ನಿಧಿಗಳ ಆತನ ಉಪಕಾರಗಳನ್ನು ಸ್ಮರಣೆ ಮಾಡು, ಎಲ್ಲರಿಗೂ ಒಂದನ್ನು ಮರೆಯಬೇಡ. ಅಲ್ಲಿವರೆಗೂ ಒಂದನ್ನು ಮರೆಯಬೇಡ. ಆಮೇಲೆ ಯಾಕೆ ಒಂದು ಮರಿಬಾರದು? ಯಾಕೆ ಒಂದನ್ನು ಮರಿಬಾರದು ಅಂದ್ರೆ ಆತನು ನಮ್ಮ ಅಪರಾಧ ಕ್ಷಮಿಸಿದ್ದಾನೆ, ನಮ್ಮ ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾರೆ. ಹಲ್ಲೆಲೂಯಾ. ಅವರು ಹೇಳ್ತಾ ಇದ್ರು, ಅಣ್ಣ ನೀವು ಡಾಕ್ಟರ್ ಆಗ್ಬೇಕಾಗಿತ್ತು. ಹಲೋ, ನಾನು ಡಾಕ್ಟ್ರೇ. ಹಲ್ಲೆಲೂಯಾ. ಡಾಕ್ಟರ್ ಗೊತ್ತಿಲ್ಲ ನಿಮಗೆ? ಏನ್ ಡಾಕ್ಟರ್? ಇಂಜೆಕ್ಷನ್. ಹಲ್ಲೆಲೂಯಾ. ಏನಪ್ಪ? ಆ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ. ಬೇಡ. ಹಲ್ಲೆಲೂಯಾ. ನಾನು ಡಾಕ್ಟ್ರೇ. ಓಯ್, ನಿನಗೋಸ್ಕರ ಪ್ರಾರ್ಥನೆ ಮಾಡುವಾಗ ಹೇಳಿ ನನಗೆ ಒಂದೇ ಕಡೆ ಕುಂದಿಸ್ತಾರೆ. ನಾ ಒಂದೇ ಕಡೆ ಕೂತ್ಕೊಳ್ಳೋ ಮಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇವಲ ದೇವರು ಈ ಕಾರ್ಯಕ್ಕಾಗಿ ಮಾತ್ರ ನಮ್ಮನ್ನು ನೇಮಿಸಲಿಲ್ಲ. ಕರೆಕ್ಟಾ? ಯಾರು ಹಾಗಾದ್ರೆ? ಅವ್ರು ಯಾರನ್ನ ಬಂದೇ ಕೇಳಬೇಕು? ಅವ್ರು ಡಾಕ್ಟರ್. ಹಲ್ಲೆಲೂಯಾ. ಎಂತನಾಗಿ ಇಂಜಿನಿಯರ್ಸ್ ಏನ್ ಮಾಡ್ತಾರೆ ಬ್ರದರ್? ಇಂಜಿನಿಯರ್ ಏನ್ ಮಾಡ್ತಾರೆ? ಸ್ಕೆಚ್ ಹಾಕ್ಕೊಡ್ತಾರೆ. ಹೌದಾ ಬ್ರದರ್? ಈಗ ಟ್ರೈನಿಂಗ್ ಮಾಡಿ ಅಂತ ಹೇಳ್ತಾರೆ. ಹೌದಾ? ನಾವು ನಿಮಗೆ ಆಲೋಚನೆ ಹೇಳೋದಿಲ್ಲ, ಶ್ರೇಷ್ಠವಾದ ಆಲೋಚನೆ ಹೇಳಲ್ಲ. ಈಗ ನಾನು ಈಗ ಮಾಡಿ ನಮ್ಮ ಅಕ್ಕ ಮನೆಗೆ ಹೋಗಿ ನೋಡಿ. ಹಲ್ಲೆಲೂಯಾ. ಏನು ಆಲೋಚನೆ ಹೇಳಿದ್ರು ಅವ್ರಿಗೆ ಇಂಜಿನಿಯರ್ ಲೈನ್ ನೋಡ್ತಿಲ್ಲ, ಇಂಜಿನಿಯರ್ ಕರೆದಿದ್ರೆ ಹಾಕಂದ್ರು. ಹಲ್ಲೆಲೂಯಾ. ನಾವು ಯಾವ ರೀತಿ ಹೇಳಿದ್ರು ಆ ರೀತಿ ಅವರು ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಹಾಗಾದ್ರೆ ಯಾರು? ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ. ವೆಟರ್ನರಿ ಡಾಕ್ಟರ್ ಯಾರು? ದನಕ. ಹಲ್ಲೆಲೂಯಾ. ಎಷ್ಟು ಜನ ಬಂದಿಲ್ಲ? ನಮ್ಮ ಆಡಿಗೆ ಆರಾಮಿಲ್ಲ, ನಮ್ಮ ಟಗರಿಗೆ ಆರಾಮಿಲ್ಲ, ನಮ್ಮ ಎಮ್ಮಿಗೆ ಆರಾಮಿಲ್ಲ, ನಮ್ಮ ಕ್ವಾಣಕ್ಕೆ ಆರಾಮಿಲ್ಲ, ನಮ್ಮ ಹಸುಗೆ ಆರಾಮಿಲ್ಲ. ಹೇಳಿದ್ರೆ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ರೂ ಮಾಡಲಿಲ್ಲ, ದೇವ ವಾಸಿ ಮಾಡಿದ್ರೂ ಮಾಡಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಸಿದ್ದಮ್ಮ ಆಯ್ತು ಡಾಕ್ಟರ್? ಹೌದಾ ಇಲ್ಲಮ್ಮ? ಅವ್ರು ಹೇಳ್ತಾ ಇದ್ರು ತಮಾಷೆ ಮಾಡ್ತಿರ್ತೀರ ಬಂದಾಗ. ಹಲ್ಲೆಲೂಯಾ. ಪಾಸ್ಟರ್ ನೀವು ಒಂದು ಕಾರ್ಯ ಹೇಳಿದ್ರೆ ನಾನು ಮಾಡಿದ್ದೆ, ನನಗೆ ಆರಾಮಾಗ್ಬಿಟ್ಟಿದೆ. ಹಲ್ಲೆಲೂಯಾ. ಹಾಗಾದ್ರೆ ಯಾರು ಅವ್ರು ಹೇಳಿದವರು? ಪಾಸ್ಟರ್. ಹಲ್ಲೆಲೂಯಾ. ಎಲ್ಲ ಸಂಗತಿಗಳಲ್ಲಿ ಒಂದರಾಗೇ ನಾನು ಮುಗಿಸ್ಬೇಕಂತ ನೋಡಕತ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ 103ನೇ ಕೀರ್ತನೆಯಲ್ಲಿ ನೋಡ್ತಾ ಇದ್ದಾರೆ, ಆತನು ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಓ ಯೇಸುವೇ. ಆಮೆನ್. ಕರೆಕ್ಟಾ? ಹಲ್ಲೆಲೂಯಾ. ಎಲ್ಲ ಸಂಗತಿಗಳು ಓಕೆ. ಆಮೇಲೆ ನೋಡ್ತಾ ಇದ್ದಾರೆ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸು. ಹಲ್ಲೆಲೂಯಾ. ನೋಡಿ, ಯೇಸುವಿನ ಒಡನಾಟದಲ್ಲಿ ಇದ್ರೆ, ಯೇಸುವಿನ ಜೊತೆಯಲ್ಲಿದ್ರೆ ಸ್ವಾಮಿಗಳಿಗೆ ನಾನು ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಕಾರ್ಯಗಳು ಮಾಡ್ತಾರೆ. ಆಮೇಲೆ ಆಮೇಲೆ ಆ ಕಾರ್ಯಗಳ ಸಿಂಹಗಳ ಮೇಲೆ ನಡೀತೀಯ, ಸರ್ಪಗಳ ಮೇಲೆ ನಡೀತೀಯ. ಹಲ್ಲೆಲೂಯಾ. ನಾವು ಚೇಳುಗಳನ್ನು ತುಳಿಯುವ ಅಧಿಕಾರ ದೇವರಿಗೆ ಕೊಟ್ಟಿದ್ದಾನೆ. ಆಮೇಲೆ ಆಮೇಲೆ ಏನು ಅಧಿಕಾರ ಕೊಟ್ಟಿದ್ದಾನೆ? ಹಾವುಗಳ ಮೇಲೆ, ಚೇಳುಗಳ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ. ವೈರಿಯ ಸಮಸ್ತ ಬಲ ಮುರಿಲಿಕ್ಕೆ ಅಧಿಕಾರ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಎಲ್ಲ ವಿಷಯಗಳು ಸೋತಾಗ ನಿಮ್ಮ ಧೈರ್ಯ ಹೇಳೋದಿಲ್ವಾ? ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಮಾನಸಿಕವಾದ ರೋಗದಲ್ಲಿ ಬಿದ್ದುಬಿಟ್ಟು ಮಾನಸಿಕ ತಜ್ಞರ ಕಡೆಗೆ ಹೋಗ್ತಾರೆ. ಒಂದು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅವರಿಗೆ?
ಮೆಂಟಲ್ ಅವ್ರ ಕಡೆ ಹೋಗ್ತಾರೆ, ಹೋಗಿ ಸ್ವಾಮಿ ನನಗೆ ಹಿಂಗಾಗ್ತಾ ಇದೆ, ನಾನು ಏನ್ ಮಾಡ್ಬೇಕು? ತಪಾಸಣೆ ಮಾಡ್ತಾರೆ, ಗುಳಿಗೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಗುಳಿಗೆಯಿಂದ ವಾಸಿ ಆಗ್ತಾರೆ. ಆ ಪೂರ್ತಿಗೆ ನೀವು ವಾಸಿ ಆಗ್ಬೋದು. ಗುಳಿಗೆ ಬಿಟ್ಬಿಟ್ರೆ ಮನೆ ಹಾಕಿದವರಿಗೆಲ್ಲ ಕಚ್ಚಿಬಿಡ್ತಾರೆ. ಗುಳಿಗೆ ಬಿಟ್ಬಿಟ್ರೆ ಅದೇ ರಾಗ ಅದೇ. ಬಟ್ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಯಿಂದ ಕಾದು ನಿನ್ನನ್ನು ಶೃಂಗಾರ ಮಾಡ್ತೇನೆ. ಪ್ರೀತಿಯಿಂದ ಶೃಂಗಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಷ್ಟ 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 ಕಷ್ಟವನ್ನ ಒಬ್ಬರಿಗೆ ಏರಿಸಬೇಡ್ರಿ. ಹಲ್ಲೆಲೂಯಾ. ಸಂಗಡ ಇರುವ ದೇವರನ್ನ ದೃಷ್ಟಿಸಿ ನೋಡಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾಗಿ ಎರಡನೇ ದೇವರ ಕರೆ ನಮ್ಮಲ್ಲಿದೆ, ಮೂರನೇ ದೇವರ ಪ್ರೀತಿ ನಮ್ಮಲ್ಲಿದೆ. ಆಮೆನ್. ನಾನು ದೇವರ ಸ್ತೋತ್ರ ಮಾಡ್ತೀನಿ. ದೇವರೇ ಎಲ್ಲರಿಗೂ ನೀನು ಕೈಗಳು ಕೊಟ್ಟೆ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ಆಮೇಲೆ ಯಾರ್ಯಾರು ಕೈ ಎತ್ತಿದ್ದಾರೆ ದೇವರು ಕೈ ಕೊಟ್ಟಿದ್ದಾನೆ? ಯಾರು? ನನಗೆ ಕೈ ಕೊಟ್ಟು ನಾನು ದೇವರಿ. ಆಮೇಲೆ ಆತನಿಗೆ ಕೈಗಳ ಮೂಲಕವಾಗಿ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಮೊದಲನೇದಾಗಿ ದೇವರ ಸಂಕಲ್ಪ, ಎರಡನೇದಾಗಿ ದೇವರ ಕರೆ, ಮೂರನೇದಾಗಿ ದೇವರ ಪ್ರೀತಿ, ನಾಲ್ಕನೇದಾಗಿ ಹಿತ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ ಓದಿ, ಬೇಗ ಓದಿ. ಯೆರೆಮೀಯ 29:11. ಜೆರೆಮಿಯ chapter 29 verse 11. Please read first. ಯೆರೆಮೀಯ 29:11. Glory to Jesus. Hallelujah. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ. ಏನಪ್ಪ ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ. ಹಲ್ಲೆಲೂಯಾ. ಸ್ವಲ್ಪ ತಡೆಯಪ್ಪ. ಏನಂದ್ರೆ ನಿಮಗೆ ಗತಿ ಇಲ್ವಾ? ನನಗೆ ಗತಿ ಇಲ್ಲ, ನನಗೆ ಯಾರಿಲ್ಲ ಯಾರಿಲ್ಲ ಯಾರಿಲ್ಲ. ಯಾಕೆ ಹೇಳ್ತೀವಿ? ನಿನ್ನ ಬಲಗಡೆಯಲ್ಲಿ ಕೀರ್ತನೆ 21:5 121:5 ಹೇಳುವ ಹಾಗೆ ನಿನ್ನ ಬಲಗಡೆಯಲ್ಲಿ ನೆರಳಿನ ಹಾಗೆ ದೇವರು ನಿಂತಿಲ್ವಾ? ನಿನ್ನ ಜೊತೆ ದೇವರಿದ್ದಾರೆ. ಬ್ರದರ್, ನನಗೆ ಯಾರಿಲ್ಲ ಅಂತಂದ್ರೆ ಯೇಸು ನಿನ್ನ ಜೊತೆ ಇದ್ದಾರೆ. ಆಮೆನ್. ಗತಿ ಇಲ್ಲ ಗತಿ ಇಲ್ಲ ಗತಿ ಇಲ್ಲ ಗತಿ ಇಲ್ಲ ಹೇಳಬೇಡಿ. ಹಿತ ಮಾಡಿ ದೇವರು ಕಾಯ್ತಾ ಇದ್ದಾರೆ. ಅವ್ರಿಗೆ ಗತಿ ಆಗಲಿ, ನಿರೀಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಇವರ ವಿಷಯದಲ್ಲಿ ಹೇಳ್ತಾ ಇರುವ ನಾನು ಆಲೋಚನೆ ಮಾಡ್ಕೊಳ್ತಾ ಇರುವ ನಾನು ಮುಂದೆ ಆಲೋಚನೆಗಳನ್ನು ನಾನು ಬಲ್ಲೆನು. ಆಲೋಚನೆಗಳು ನಾನು ಬಲ್ಲೆನು. ಅವು ಹಿತದ ಯೋಜನೆ. ನಾನು ಈ ವಿಷಯದಲ್ಲಿ ಮಾಡ್ತಾ ಇರುವ ಆಲೋಚನೆ ಗಟ್ಟಿಯಾಗಲಿ, ನಿಮಗೆ ನಿರೀಕ್ಷೆ ಇರಲಿ, ನೀವು ಬದುಕಬೇಕು, ಬಾಳ್ಬೇಕು, ಬೆಳಬೇಕು, ನಿಲ್ಲಬೇಕು ಅಂತ ಹೇಳಿ ನಿಮ್ಮ ವಿಷಯದಲ್ಲಿ, ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಹೊಲದ ವಿಷಯದಲ್ಲಿ, ನಿಮ್ಮ ಜಾನುವಾರುಗಳ ವಿಷಯದಲ್ಲಿ, ನಿಮ್ಮ ಆಸ್ತಿಗಳ ವಿಷಯದಲ್ಲಿ, ನಿಮ್ಮ ಸಂಗತಿಗಳ ವಿಷಯದಲ್ಲಿ, ನಿಮ್ಮ ಸಂತತಿಗಳ ವಿಷಯದಲ್ಲಿ ದೇವರು ಮಾಡಿಕೊಳ್ತಾ ಇರುವ ಆಲೋಚನೆಗಳು ಹಿತದ ಯೋಜನೆಗಳಲ್ಲ. ಆ ಹಿತದ ಜೋಡಣೆಯಲ್ಲಿ ಯೋಜನೆಗಳಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೈಗಳಿದೆ ಅಲ್ವಾ? ಮತ್ತೆ ಮತ್ತೆ ನಾನು ನಿಮಗೆ ನೆನಪು ಮಾಡಬೇಕು. ನಿಮ್ಮ ಕೈ ಇದಾವೆ, ಕೈ ಇದಾವೆ. ನನ್ನ ಭಾಗ್ಯ ನೋಡಿ ಹೇಗಿದೆ. ನಿಮ್ಮ ಕೈ ಇಲ್ಲ, ಅದು ನಾನು ನಿಮಗೆ ನೆನಪು ಮಾಡಬೇಕು. ನಿಮ್ಮ ಕೈ ಇದಾವೆ. ಎಂತ ದುರ್ಗತಿ ನಿಮ್ಮದು ನೋಡಿ. ಹಲ್ಲೆಲೂಯಾ. ಎಷ್ಟು ವರ್ಷ ದೇವರನ್ನ ಕಂಡುಕೊಂಡು ಹಲ್ಲೆಲೂಯಾ ಹೇಳುವಾಗ ಕೈಗಳನ್ನು ಚಾಚಿ ಹೃದಯವನ್ನು ತೆರೆದು ಹಲ್ಲೆಲೂಯಾ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ವೈ? ಈ ಕೈಗಳು ಬರೀ ಪಾಪ ಕೆಲಸ ಮಾಡಕ್ಕೆ ಓಡ್ತಾ ಇದೆ. ಈ ಕೈಗಳು ಬರೀ ಲೋಕದಲ್ಲಿ ದುಡಿಬೇಕು ಅಂತ ಓಡ್ತಾ ಇದೆ. ದೇವರ ಆರಾಧನೆ ಮಾಡಬೇಕಂತ ಇಷ್ಟ ಇಲ್ಲ, ಚಪ್ಪಾಳೆ ಬರಬೇಕಂತ ಗೊತ್ತಿಲ್ಲ, ನಾನು ಬದುಕ್ತಾ ಇದ್ದೀನಿ. ಅದಕ್ಕೆ ದೇವರ ಕಾರ್ಯಗಳು ಹೃದಯದಲ್ಲಿ ಇರಲ್ಲ. ಒಂದಿನ ಬಂದ್ರೆ ಇನ್ನೊಂದಿನ ಟಾಟಾ. ವೈ? ದೇವರ ಹೃದಯದಲ್ಲಿ ಅಕ್ಷರ
ಸೋರು, ಕಣ್ಣೀರು, ಅಯ್ಯೋ ನಾನು ಇದು ಮಾಡಿದ್ರೆ ಹಂಗಾಯ್ತು. ಎಲ್ಲಿಂದ ಬರೋದು? ಹೋದ್ವಾರ ನಾನು ಹೇಳಿದೆ, ಕಾದಾಟಗಳು, ಜಗಳಗಳು, ಸೋಲು, ಸಂಕಟ ಎಲ್ಲಿಂದ ಬಂದಿದೆ? ಒಳಗಿಂದ. ಹಲ್ಲೆಲೂಯಾ. ಎಷ್ಟು ಅದ್ಭುತವಾದ ವಚನ ನೋಡ್ರಿ. ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳಲ್ಲ, ಅವು ಹಿತದ ಆಲೋಚನೆಗಳು. ಏನಮ್ಮ? ಏನಮ್ಮ? ಹಿತದ ಜೊತೆಗೆ ಹಿತದ ಆಲೋಚನೆಗಳೇ. ಸ್ವಲ್ಪ ಜೋರಾಗಿ ಹೋದ್ರೆ ಅಂತ ಇದೆ. ಹಿತದ ಆಲೋಚನೆಗಳು, ದೇವರು ಮಾಡ್ತಾ ಇರೋ ಆಲೋಚನೆ ಗಟ್ಟಲೆ ಎನಿಸಿಕೊಳ್ಳಿ. ಗಟ್ಟಿಯಾಗಿ ದೇವರು ವಚನ, ದೇವರು ನಮ್ಮ ಬಗ್ಗೆ ಮಾಡ್ಕೊಂಡಿರೋ ಆಲೋಚನೆ ಎಂತ ಆಲೋಚನೆ? ಹಿತದ ಆಲೋಚನೆಗಳೇ. ನೀವು ಅನ್ಕೋಬೇಡಿ, ಚೆನ್ನಾಗಿ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ, ನಿನ್ನ ಬಗ್ಗೆ ಒಳ್ಳೆಯದಾಗಿ ಆಲೋಚನೆ ಮಾಡುವ ದೇವರೇ. ಆಮೇಲೆ ಲೋಕನಿಗೆ ಅಪರಾಧಿ ಅಂತ ಹೇಳಿ ನಿನ್ನನ್ನು ಪರಿಶುದ್ಧರಾಗಿ ನಿರಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೆ ದೇವರು ಬರೆದಿದ್ದಾರೆ. ಆಮೇಲೆ ದೇವರನ್ನು ಕಂಡುಕೊಡ್ರಿ, ಪ್ರೀತಿಯಿಂದ ನಡ್ಕೊಡ್ರಿ, ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೊಡ್ರಿ, ಆತ್ಮಿಕ ಜೀವಿತವನ್ನು ಹೊಂದ್ಕೊಡ್ರಿ. ಆಮೇಲೆ ದೇವರ ಕಾರ್ಯಗಳ ಮೇಲೆ ಮನಸ್ಸಿಡ್ರಿ. ಹಲ್ಲೆಲೂಯಾ. ನೋಡಿ, ಏನಂತ ಹಿತಕ್ಕಾಗಿ ಪ್ರೀತಿಸುವವರ ಹಿತಕ್ಕಾಗಿ ಅಂತ ನಾವು ನೋಡಿದ್ವಿ. ದೇವರು ಎಂತ ಆಲೋಚನೆ ಮಾಡ್ತಾ ಇದ್ದಾರೆ? ನನ್ನ ಹಿತಕ್ಕಾಗಿ ಒಳ್ಳೆಯ ಆಲೋಚನೆ, ಹಿತದ ಆಲೋಚನೆ. ಆಮೇಲೆ ಅಯ್ಯೋ ನನಗೆ ಒಂದು ರೋಗ ಬಂದ್ಬಿಟ್ಟಿದೆ, ನಾನು ಸತ್ತೋಗ್ಬಿಟ್ಟಿದ್ದೆ ಅನ್ಕೋಬೇಡ. ಹಲ್ಲೆಲೂಯಾ. ಆಮೇಲೆ ಏನು ಅನ್ಕೋಬೇಡ, ನಾನು ಸತ್ತೋಗ್ಬಿಡ್ತೇನೆ, ನನಗೊಂದು ಬಾಧೆ ಬಂದ್ಬಿಟ್ಟಿದೆ, ನನಗೊಂದು ಸಂಕಟ ಬಂದ್ಬಿಟ್ಟಿದೆ ಅನ್ಕೋಬೇಡ. ಅದರ ಒಳಗಿಂದ ಬಿಡುಗಡೆ ಮಾಡಲಿಕ್ಕೆ ನನ್ನ ಯೇಸು ಕಾಯ್ತಾರೆ. ಆಮೇಲೆ ದೇವರು ನಿಮ್ಮ ಬಗ್ಗೆ ಮಾಡ್ತಾ ಇರುವ, ದೇವರು ನನ್ನ ಬಗ್ಗೆ ಮಾಡ್ತಾ ಇರುವ, ದೇವರು ನಮ್ಮೆಲ್ಲರ ಬಗ್ಗೆ ಮಾಡ್ತಾ ಇರುವ ಆಲೋಚನೆಗಳು ಹಿತದ ಆಲೋಚನೆಗಳಾಗಿದೆ. ಯೇಸು ಮಹಾರಾಜನೇ. ಆಮೇಲೆ ಹಿತ, ಹಿತ ಲೋಕ ಹಿತ ಕೊಟ್ಟರೆ ತಾತ್ಕಾಲಿಕವಾಗಿ ಕೊಟ್ಟರೆ, ಲೋಕದ ಹಿತ ತಾತ್ಕಾಲಿಕವಾದ, ಅದು ಸಂಪೂರ್ಣವಾದದ್ದಲ್ಲ. ಹಲ್ಲೆಲೂಯಾ. ಅದು ಶಾಶ್ವತವಾದದ್ದು ಅಲ್ಲ, ಅದು ದೇವರ ಸಂಕಲ್ಪದಿಂದ ಕೂಡಿದ್ದು ಅಲ್ಲ, ಅದು ದೇವರ ಕರೆಯಿಂದ ಕೂಡಿದ್ದು ಅಲ್ಲ, ಅದು ದೇವರನ್ನು ಪ್ರೀತಿಸುವವರಿಗಾಗಿ ಅಲ್ಲ. ಆಮೆನ್. ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಅಲ್ಲಿ ಎಳೆಮೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡ ಆಲೋಚನೆಗಳು ಅಹಿತದ ಆಲೋಚನೆಗಳಲ್ಲ, ಅವು ಹಿತದ ಆಲೋಚನೆಗಳೇ. ಆಮೆನ್. ಹಲ್ಲೆಲೂಯಾ. ಕೈ ಕೊಟ್ಟು ಹೇಳ್ರಿ, ನಿನಗೆ ಯಾರು ಏನಾದರೂ ಚಿಂತೆ ಮಾಡಬೇಡ, ಯಾರು ಏನಾದರೂ ಚಿಂತೆ ಮಾಡಬೇಡ. ಯೇಸು ನಿನ್ನನ್ನು ಪ್ರೀತಿ ಮಾಡಿ, ನೀವು ಯೇಸುವನ್ನು ಪ್ರೀತಿಸುವುದಾದರೆ ನಿಮ್ಮ ಎಲ್ಲ ಕಾರ್ಯಗಳು ಅನುಕೂಲವಾಗುವವು. ಆಮೆನ್. ಯೆಸ್. ಯೆಸ್. ಆಮೆನ್. 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 ನಂಬುತ್ತೀರಾ? ದೇವರು ನಿಮ್ಮ ಕಾರ್ಯಕ್ಕೆ ಅನುಕೂಲ ಮಾಡ್ತಾರ? ಏನಾದರೂ ಮಾಡಕ್ಕೆ ಹೋಗ್ತಾಯಿಲ್ಲ, ದೇವರು ಆಮೆನ್. ಚಿಂತಿಸಬೇಡ್ರಿ, ಅವ್ರು ಹಿಂಗಂತಾರೆ ಇವ್ರಂತಾರೆ, ಮನೆಯವರು ಬೇಡ, ನಮಗೆ ಸಂಗತಿಗಳು ಬೇಡ, ನನಗೆ ಬೇಕಾದ್ರೆ ಯೇಸುವಿನ ಸಂಗತಿ. ಆಮೆನ್. ನನಗೆ ಬೇಕಾದ್ರೆ ನನ್ನ ದೇವರ ಸಹವಾಸ, ನನ್ನ ದೇವರ ಸಹವಾಸದಲ್ಲಿ ನಾನಿದ್ರೆ ನನ್ನ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಸ್. ಆಮೆನ್. ಭಾರ ಅನ್ನೋದು ಬಹಳ ಬಹಳ ದೊಡ್ಡದು ಯಾವತ್ತೂ ಅನ್ಕೋಬೇಡ್ರಿ. ಒಬ್ಬ ದೊಡ್ಡ ಸೇವಕರಾದ ದೇವರು ನೋಡಿ, ಪ್ರಪಂಚದವನ್ನೇ ಜೀವನದ ಕಡೆಗೆ ನಡೆಸಿದಂತಹ ಒಬ್ಬ ದೇವರ ಸೇವಕರು. ಚಿಕಾಗೋದಲ್ಲಿರ್ತಕ್ಕಂತಹ ಅವರ ಆಸ್ತಿ ಅಂತಸ್ತು ಎಲ್ಲ ಸುಟ್ಟು ಖಿನ್ನತೆ ಒಳಗ ಆ ಕ್ಷಣದಲ್ಲಿ ಅವರು ಹೇಳಿದರು, ನೀವೇನಾದರೂ ಸಹಾಯ ಮಾಡಿ ಅಂತ ಮನುಷ್ಯರಿಗೆ ಕೋರಿದ್ರು. ಆ ದಿನ ಸಾಯಂಕಾಲ ಅವರು ಮೊಣಕಾಲು ಹಾಕಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡ್ರಂತೆ, ದೇವರೇ ನಾನು ಮನುಷ್ಯ ಸಹಾಯ ಕೋರಿದ್ದೇನೆ, ಅವ್ರು
ಏನಾದರೂ ಸಹಾಯ ಮಾಡಬಹುದಾ ಅಂತ ಹೇಳಿ. ಆ ಕ್ಷಣ ದೇವರು ಅವರ ಹೃದಯದಲ್ಲಿ ಮಾತಾಡಿ ದೇವರ ಒಟ್ಟಿಗೆ ಮಾತಾಡಿರುತ್ತೆ, ಮಗನೇ ನೀನು ಮನುಷ್ಯರ ಸಹಾಯ ಬಯಸಬೇಡ, ನಿನಗೆ ಸಹಾಯ ಮಾಡಲಿಕ್ಕೆ ನಾನಿಲ್ವಾ? ಹಲ್ಲೆಲೂಯಾ. ನಿನಗೆ ಸಹಾಯ ಮಾಡಲಿಕ್ಕೆ ನಾನಿಲ್ವಾ? ಪ್ರಿಯ ದೇವರ ಮಕ್ಕಳೇ, ಆ ಕ್ಷಣ ಡಿಎಲ್ ಮೋಡಿಯವರು ಮನುಷ್ಯರ ನಿರೀಕ್ಷೆಯನ್ನು ಮರೆತು ಬಿಟ್ರಮ್ಮ, ಬಂಧುಗಳ ನಿರೀಕ್ಷೆ ಮರೆತು ಬಿಟ್ರಮ್ಮ, ಕಳ್ಕೊಂಡ ಆಸ್ತಿ ಬಗ್ಗೆ ಮರೆತು ಬಿಟ್ರಮ್ಮ. ಅವ್ರು ಯೇಸುವಿನ ಪಾದ ಇತ್ತು. ಇಡೀ ಪ್ರಪಂಚ ಮೆಚ್ಚುವಂತ ಒಬ್ಬ ದೈವ ಸೇವಕರು ಡಿಎಲ್ ಮೋಡಿ. ಹಲ್ಲೆಲೂಯಾ. ಎರಡನೇದಾಗಿ ವಿಲಿಯಂ ಕೇರಿ ಭಾರತದ ಪ್ರಥಮ ಮಿಷನರಿ. ತನ್ನ ಸ್ವದೇಶವನ್ನ ಬಂಧು ಬಳಗವನ್ನು ಬಿಟ್ಟು ನಮ್ಮ ಭಾರತ ದೇಶಕ್ಕೆ ಕೋಲ್ಕತ್ತಾದಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಲು ಸರಾಪುರವನ್ನು ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, 43 ಭಾಷೆಗಳನ್ನು ಕಲಿತರು. ಎಷ್ಟು ಬಿಡ? 43 ಭಾಷೆಗಳನ್ನು ಕಲಿತರು. 43 ಭಾಷೆಗಳಲ್ಲಿ ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಭಾಷಾಂತರ ಮಾಡಿ ತಮ್ಮ ಮಾತೃಭಾಷೆಯಿಂದ 43 ಭಾಷೆಗಳಲ್ಲಿ ಸತ್ಯವೇದಗಳನ್ನು ಪುಸ್ತಕಗಳನ್ನು ಭಾಷಾಂತರ ಮಾಡಬಹುದು. ಅವರ ಹೆಂಡತಿ ಮಾನಸಿಕವಾದ ಅಸ್ವಸ್ಥತೆ, ಅಂತ ಪರಿಸ್ಥಿತಿ ಇದ್ದಂತ ಒಬ್ಬ ಮಗ ತೀರುವಂತ ಅಂತ ಪರಿಸ್ಥಿತಿ, ಹೆಂಡತಿಯನ್ನು ಕಳ್ಕೊಂಡ ಅಂತ ಪರಿಸ್ಥಿತಿ, ದುಷ್ಟ ಜನರು ಅವರು ತಯಾರು ಮಾಡಿದ ಪುಸ್ತಕಗಳ ಗೋದಾಮಿಗೆ ಅವರು ಬೆಂಕಿಯನ್ನು ಇಟ್ಟರು. ಆದರೂ ಸೋತು ಹೋಗಲಿಲ್ಲ. ದೇವರೇ, ನನ್ನನ್ನು ಭಾರತ ದೇಶದಲ್ಲಿ ಕಳಿಸಿದೆಯಾ? ಈ ದೇಶ ರಕ್ಷಿಸಲ್ಪಡಬೇಕು, ಈ ದೇಶದಲ್ಲಿ ದೇವರ ಕ್ರಿಯೆ ಇಳಿದು ಬರಬೇಕು, ನಿಮಗೆ ಸತ್ಯದ ಅರಿವಾಗಬೇಕು ಎಂಬುದಾಗಿ ದೇವರ ಆತ್ಮವನ್ನು ಸೋತು ಹೋಗಲಿಲ್ಲ. ಇದೇ ದೇಶದ ಮಣ್ಣಿನಲ್ಲಿ ಅವರು ತಮ್ಮನ್ನ ಅರ್ಪಿಸಿದರು. ಯಾರನ್ನ ನೋಡಿದ್ರಮ್ಮ? ದೇವರನ್ನ ನೋಡಿದ್ರು. ಭಕ್ತನಾದ ಯೋಬ ಸಮಸ್ತವನ್ನ ಕಳ್ಕೊಂಡ, ಆದರೂ ನಿರೀಕ್ಷೆ ಬಿಡಲಿಲ್ಲ. ಹಲ್ಲೆಲೂಯಾ. ಸಮಸ್ತವನ್ನ ಕಳ್ಕೊಂಡ, ನಿರೀಕ್ಷೆ ಬಿಡಲಿಲ್ಲ. ಆದರೆ ನನ್ನ ದೇವರಾದ ಯೇಸು ಕ್ರಿಸ್ತನು ಅವರು ಕಳ್ಕೊಂಡ ಆಸ್ತಿಗೆ ಡಬಲ್ ಆಸ್ತಿಯನ್ನ, ಅವರು ಕಳ್ಕೊಂಡ ಆಶೀರ್ವಾದಕ್ಕೆ ಡಬಲ್ ಆಶೀರ್ವಾದ ನಾನು ಗ್ರಹಿಸಿಕೊಟ್ಟರು. ಇವರೆಲ್ಲ ಯಾರು? ಕಷ್ಟಪಟ್ಟವರು. ಆದ್ರೆ ಆ ಕಷ್ಟವನ್ನ ಕಷ್ಟ ಅಂತ ನೋಡಲಿಲ್ಲ ಅವರು, ಒಳ್ಳೆಯ ದೇವರನ್ನು ನೋಡಿದರು. ಒಳ್ಳೆಯ ಮಾತನ್ನು ನಡೀರಿ, ಒಳ್ಳೆಯದನ್ನು ಹಾಕಿಕೊಡ್ರಿ, ಒಳ್ಳೆಯದನ್ನು ಪ್ರೀತಿ ಮಾಡಿ. ಯಾಕೋಬ 1ನೇ ಅಧ್ಯಾಯ 12ನೇ ವಚನ. ಯಾಕೋಬ 1:12. ಅದು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಕಾರ್ಯಗಳಿಗೆ ಬಂದಿದ್ದೀನಿ. ಈಗ ಹಿತಾಯಿತು, ಕರೆ ಸಂಕಲ್ಪ ಆಯಿತು, ಕರೆಯಲ್ಪಟ್ಟವರಾಯಿತು, ಪ್ರೀತಿ ಆಯಿತು, ಹಿತ ಕಾರ್ಯ ಆಯಿತು, ಈಗ ಕಾರ್ಯಗಳಲ್ಲಿ ಇದ್ದೇವೆ ನಾವು. ಹಲ್ಲೆಲೂಯಾ. ಅವರು ಮಾಡ್ತಾ ಇರೋದು ಹಿತ ಎಂತದ್ದು? ಒಳ್ಳೆಯ ಹಿತದ ಆಲೋಚನೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಈಗ ನಮ್ಮ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ಬೇಕಾ? ಕಷ್ಟ 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 ಅಂತ ಕಷ್ಟದಲ್ಲಿ ಬಿದ್ದು ಹೋಗ್ಬೇಡಿ, ಕಷ್ಟ ಅಂತ ಸೋತು ಹೋಗ್ಬೇಡಿ. ನೀವು ಬೇರೆ ಬರ್ತಿರ್ಬೇಕಾದ್ರೆ ನಾನಾತ್ಮವಾದ ಅಡ್ಡಿಗಳು ನಿಮಗೆ ಬರ್ತದೆ. ಇವತ್ತು ಏನಾದ್ರೂ ಮಾಡಿ ನಿಮ್ಮನ್ನ ತಪ್ಪಿಸಬೇಕಾದ ಸೈತಾನನ ಅಡ್ಡ ಗೋಡೆ ನಿಮಗೆ ಎದುರಾಗಿ ಬರ್ತದೆ. ಆದರೆ ನನ್ನ ಯೇಸು ನಿಮ್ಮನ್ನು ಪ್ರೀತಿಸುವುದು ಸರಿಯಾಗಿದೆ. ನನ್ನ ಯೇಸು ನಿಮ್ಮನ್ನು ಅಪ್ಪಿಕೊಳ್ಳುವುದು ಸರಿಯಾಗಿದೆ. ಎಂತ ದೊಡ್ಡ ಗೋಡೆ ಇದ್ರು, ಎಡಿಕೋ ಅಂತ ಗೋಡೆ ಇದ್ರು, ಎಂತ ದೊಡ್ಡ ಬಲೆ ಇದ್ರು, ಯೇಸುವಿನ ನಾಮದಲ್ಲಿ ಹರ್ಕೊಂಡು ಬರ್ತೀನಿ. ಆಮೇಲೆ ಓದಿ ಯಾಕೋಬ 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಎಲ್ಲರೂ ಓದಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಆಮೆನ್, ಆಮೆನ್, ಹಲ್ಲೆಲೂಯಾ. ಅನ್ನವರೇ ಗಮನಿಸಿ, ಏನ್ರಿ? ಕಷ್ಟವನ್ನು ಸಹಿಸಿಕೊಳ್ಳುವವನು. ಆಗ ನಾನು ಹೇಳಿದೆ, ಆಲೂಗಡ್ಡೆ, ಮೊಟ್ಟೆ, ಕಾಫಿ ಪೌಡರ್ ಅಂದ್ರೆ ಆ 20 ಮಿನಿಟ್ಸ್ ಮಗಳ ತಾಳ್ಮೆಯನ್ನು ತಂದೆ ಪರೀಕ್ಷೆ ಮಾಡಿ 20 ನಿಮಿಷ ಮನೆ ತಾಳ್ಮೆಗೆ ಆಗ್ತಾ ಇತ್ತು. ಇನ್ನು ಕಷ್ಟಗಳು ಹೇಗೆ ತಾಳ್ಕೊಳ್ತಾರೆ? ಕಷ್ಟಗಳನ್ನು ಎದುರಿಸಬೇಕಾದ್ರೆ ನಿಮಗೆ ಏನ್ ಬೇಕು? ತಾಳ್ಮೆ. ಏನ್ ಬೇಕು? ತಾಳ್ಮೆ. ಹಲ್ಲೆಲೂಯಾ. ತಾಳ್ಮೆ
ನಾನು ಜೀವನ ಆಮೇಲೆ ಈ ಸಾಯುವಾಗ ನಂಬಿಕೆಸ್ತನಾಗಿರು. ಯೇಸು ಸ್ವಾಮಿ ಒಂದಿನ ನಂಬಿದೆ, 2 ವಾರ ನಂಬಿದೆ, 1 ತಿಂಗಳು ನಂಬಿದೆ, 1 ವರ್ಷ ನಂಬಿದೆ, 10 ವರ್ಷ ನಂಬಿದೆ, 20 ವರ್ಷ ನಂಬಿದೆ ಅಲ್ಲ. ಇದು ನಂಬಿಕೆ ಅಲ್ಲ. ಸಾಯುವಾಗ ನಂಬಿಕೆಸ್ತನಾಗಿರು. ನಿನ್ನ ಕುಟುಂಬದ ದೇವರು ಪೋಷಿಸ್ತಾನೆ. ಪಕ್ಕದ ಬೆಟ್ಟಕ್ಕೆ ಹೇಳಿ, ಸಾಯುವಾಗ ನಂಬಿಕೆಸ್ತನಾಗಿರು. ಜೀವನದ ಜಯಮಾಲೆಯನ್ನು ಹೊಂದುವೆ. ಹಾಲೆಲೂಯಾ, ಹಾಲೆಲೂಯಾ. ನಂಬಿಕೆ ಅನ್ನೋದು ನಮ್ಮ ದೇವರು. ಆಮೆನ್. ಕಾರ್ಯ ಇದಿದ್ದರೆ ನಮ್ಮ ಕಾರ್ಯಗಳೆಲ್ಲವೂ ಅನುಕೂಲವಾಗುತ್ತವೆ. ಆಮೆನ್. ಅರ್ಥ ಆಯ್ತಾ? ದೇವರ ಸಂಕಲ್ಪ, ದೇವರ ಉದ್ದೇಶ, ದೇವರ ಚಿತ್ತ ನಮ್ಮ ಮೇಲೆ ಇರಬೇಕು. ಇದ್ರೆ ದೇವರು ನಮ್ಮನ್ನು ಕರೀತಾನೆ. ಕನ್ನಡ ನಿಜವಾದ ದೇವರ ಪ್ರೀತಿಸ್ತೀರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ನೀವು ದೇವರನ್ನು ಪ್ರೀತಿಸ್ತೀರಿ. ಯಾರು ದೇವರನ್ನ ಪ್ರೀತಿ ಮಾಡಿದ್ದಾನೋ ಅವನಿಗೆ ದೇವರು ಹಿತವಾದದ್ದನ್ನ ಮಾಡ್ತಾನೆ. ಯಾರಿಗೆ ದೇವರು ಹಿತವಾದದ್ದನ್ನ ಮಾಡ್ತಾನೋ ಅವರ ಎಲ್ಲಾ ಕಾರ್ಯಗಳು ಸಕ್ಸಸ್ಫುಲ್ ಆಗುತ್ತದೆ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಿ. ಆಮೆನ್. ಚಿಕ್ಕ ಘಟನೆ ಹೇಳಿಬಿಟ್ಟು ಮುಗಿಸ್ಬಿಡ್ತೇವೆ. ಒಂದ್ಸಾರಿ ಒಬ್ಬ ದೊಡ್ಡ ಕೊಲೆಗಾರ